ಅಲ್ಲಿ ಬಾ ನೋಡಿ. ಎಲ್ಲ ಸಮುದ್ರದ ನೀರು ಇದು. ಸಮುದ್ರ ಸಮೀಪದಲ್ಲೇ ಇದೆ. ಸೊ ಇದು ಸಮುದ್ರಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ನೀರು. ಇದೇನಪ್ಪ ಅದು? ಓ ಪಂದ್ಯ ಪಂದ್ಯ. ಓ ಏನು ಪಂದ್ಯನಪ್ಪ ಇದು? ಒಂದು ಪಂದ್ಯ ನೋಡ್ಬೋದಿತ್ತಲ್ಲ. ಯಾವುದೋ ಒಂದು ಪಂದ್ಯಾವಳಿ ಹಾಕಿದ್ದಾರೆ ಗುರು. ಹೇರೂರು ಕ್ರೀಡಾಕೂಟ ತಮಗೆ ಆಧಾರದ ಸ್ವಾಗತ ಅಂತೆ. ನಮಗೂ ಗ್ರ್ಯಾಂಡ್ ಓಪನಿಂಗ್ ಅಂತೆ. ರಾಷ್ಟ್ರದ PU ಕಾಲೇಜು. ಹಾಂ ಓಪನಿಂಗ್ ಅಂತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಂದಲೇ ಪಂದ್ಯ ವೀಕ್ಷಣೆ ಮಾಡ್ಕೊಳ್ರಪ್ಪ. ಇದು ಬಾರ್ಕೂರು. ಯಾವ ಕೂರು? ಬಾರ್ಕೂರು. ಓ ಏನಮ್ಮರಯ್ಯ ಈ ಬಿಲ್ಡಿಂಗ್ ಹಿಂಗ್ ಮಲಿಕೊಂಡದ. ಎಂತ ಮರ ಇವರು. ಅಲ್ಲಿ ನೋಡಲಿ ಆ ಬಿಲ್ಡಿಂಗ್ ಹಂಗ್ ಮಲ್ಕೊಂಡಿದೆ. ಮುರಿದು ಎಲ್ಲ ಹೋಗಿದೆ ಕಣಪ್ಪ. ಹಳೆ ಹೆಂಗೆ ವಾಲ್ಕೊಂಡೈತೆ ನೋಡಿ. ಇವರೆಲ್ಲ ಅವರೆಲ್ಲಪ್ಪ ಕೆಳಗಡೆ. ಎಂತ ಜೀವನ ಮರ ಇದು. ನೋಡಿ ಬಿಲ್ಡಿಂಗು ಕಂಪ್ಲೀಟಾಗಿ ಮಲಗೋಗಿದೆ. ಆದ್ರೂ ಕೆಳಗಡೆ ತುಂಬ ಜನ ವಾಸ ಇದ್ದಾರೆ, ಅಂಗಡಿಯೆಲ್ಲ ಇಟ್ಕೊಂಡಿದ್ದಾರೆ. ಅಯ್ಯೋ ಶಿವ, ಬೇಗ ಡೆಮೊಲಿಷ್ ಮಾಡ್ರಪ್ಪ ಅದನ್ನ. ಮೇಲೆಲ್ಲ ಖಾಲಿ ಮಾಡಿದ್ದಾರೆ, ಕೆಳಗಡೆ ಇದ್ದಾರೆ ಫುಲ್ಲು ಅಂಡರ್ ಗ್ರೌಂಡಲ್ಲಿ. ಇದಿಲ್ಲ ನುಗ್ಲಿಲ್ಲ. ನೋಡಿ ವೇಲ್ ನೋಡಿ ಹೆಂಗ್ ಹೋಯ್ತದೆ ಬೈಕ್ಗೆ. ಅದು ಡೇಂಜರ್ ನೋಡಿ, ಹಂಗೆ ಹಾಕಬಾರ್ದು. ಬಟ್ಟೆನ ಮಹಿಳೆಯರು ಎಳೆದು ಕಟ್ಕೊಬೇಕು. ವೇಲ್ ಅಲ್ಲ ಅನ್ಸುತ್ತೆ ಅದು, ಬಟ್ಟೆ. ಇಲ್ಲಿ ಏನೇ ಆಗಲಿ ಸ್ವಲ್ಪ ಹಿಂದೆ ಕೂತ್ಕೊಳ್ಬೇಕಾದ್ರೆ ಮಹಿಳೆಯರು ಸ್ವಲ್ಪ ಜೋಪಾನ. ಈಗ ನಿಮ್ಮ ಬಟ್ಟೆ ಹೋಗಿ ವೀಲಿಗೆ ಸಿಲುಕಿಕೊಂಡರೆ ಕಷ್ಟ ಅಲ್ಲವರ. ತುಂಬ ಜನ ಅದೇ ಥರದ ಅನಾಹುತ ಅಪಘಾತಗೊಳಪಟ್ಟಿದ್ದಾರೆ. ಬಾರ್ಕೂರು ಬಿಟ್ಟು ಹೋಗ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ. ಕುಂದಾಪುರ ಹೋಗಿ ತದನಂತರ ಮರವಂತೆ ಬೀಚ್ ಮುಗಿಸ್ಕೊಂಡು ಮುರುಡೇಶ್ವರಗೆ ರೀಚ್ ಆಗ್ಬಿಡ್ತೀವಿ. ಅಲ್ಲಿ ಮುರುಡೇಶ್ವರ ಹೋದ ತಕ್ಷಣ ಮೊದಲು ಉಳಿದುಕೊಳ್ಳುವ ಒಂದು ವ್ಯವಸ್ಥೆ ಮಾಡ್ಕೊಬೇಕು, ಆಮೇಲೆ ಮುಂದಿನ ಕಾರ್ಯ. ಎಲ್ಲ ಕಾಸ್ಟ್ಲಿ, ಅಲ್ಲಿ ಕಾಸ್ಟ್ಲಿ ಜೀವನ. ನೋಡ್ರಪ್ಪ ಇದು ಯಾವ್ದಿದು? ಯಾವುದು? ನೋಡೋಕ್ಕೆ ಒಳ್ಳೆ ವ್ಯೂ. ಸೊ ನಾವು ಮಂಗಳೂರಿಂದ ಅಪ್ ಟು ಕುಂದಾಪುರ ಮಾರ್ಗವಾಗಿ ಬರ್ಬೇಕಾದ್ರೆ ನೋಡಿ ಈ ಥರ ಬ್ರಿಡ್ಜ್ಗಳು ಸಿಗ್ತಾನೇ ಇರ್ತದೆ.
ಇದೆಲ್ಲ ಸಮುದ್ರದ ನೀರ ಅಲ್ವಾ? ಅಪ್ ಟು ಮಂಗಳೂರಿಂದ ಕುಂದಾಪುರ ರಸ್ತೆ ಮತ್ತೆ ಯಾವ್ದಪ್ಪ ಅದು ಮುರುಡೇಶ್ವರ ತನಕ ಇದೇ ತರ ಇರ್ಬೋದು ಅಂತ. ಇದೆಲ್ಲ ಸಮುದ್ರದ ನೀರ. ಎಷ್ಟು ಬ್ರಿಡ್ಜ್ ನೋಡಿದೆ ಗುರು ಇದು. ಬಾರ್ಕೂರಿಂದ ಮುಂದೆ ಬಾರ್ಕೂರು